ಹಾಯ್ ಫ್ರೆಂಡ್ಸ್, ಶಶಿ ಯೂಟ್ಯೂಬ್ ಸ್ಟುಡಿಯೋಗೆ ವೆಲ್ಕಮ್. ಯಾರಿಗೆಲ್ಲ ತುಂಬ ಹೇರ್ ಫಾಲ್ ಆಗ್ತಿದೆ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ನೋಡಿ, ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ನಮ್ಮಮ್ಮ ಮಾಡಿಕೊಡ್ತಿದ್ದಂಥ ರೆಮಿಡಿ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಮೊದಲಿಗೆ ಬ್ಲ್ಯಾಕ್ ಜೀರಾ ತೊಗೊಂಡಿದ್ದೀನಿ, ಈರುಳ್ಳಿ, ಮೆಂತ್ಯ ಮತ್ತು ಹಲವೆರೆ ಜೆಲ್ಲು ಮತ್ತು ರೋಸ್ಮೇರಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಮತ್ತು ಲಾವಂಚ ಬೇರು. ಇಲ್ಲಿ ನಾನು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆಗೆ ನೋಡಿಸ್ತಾ ಇರೋವಂಥ ಕ್ವಾಂಟಿಟಿ. ದಾಸವಾಳದ ಎಲೆ ಮತ್ತು ಹೂವು ಇಷ್ಟನ್ನು ತೊಗೊಂಡಿದ್ದೀನಿ ನೋಡಿ. ಮತ್ತು 2 ವೀಳ್ಯದೆಲೆ ಮತ್ತು ಮೆಂತ್ಯ ಸೊಪ್ಪಿನ ಎಲೆ, ಕರಿಬೇವು, ನುಗ್ಗೆ ಸೊಪ್ಪು ಮತ್ತು ಬೇವಿನ ಸೊಪ್ಪು ಇಷ್ಟನ್ನು ತೊಗೊಂಡು ಸಾಸಿವೆ ಎಣ್ಣೆ ಅನ್ನೋದು ಇಂಪಾರ್ಟೆಂಟಾಗಿ ಸೇರಿಸ್ಕೊತಾ ಇದ್ದೀವಿ ಇದಕ್ಕೆ. ಮತ್ತು ವರ್ಜಿನ್ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಇದೇ ತೊಗೊಳ್ಳಿ, ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಹಳ್ಳಿ ಕಡೆ ಸಿಗೋವಂಥ ಹರಳೆಣ್ಣೆ, ಈ 3 ಎಣ್ಣೆಯಲ್ಲೇ ನಾವು ಇವತ್ತು ಎಣ್ಣೆ ಅನ್ನೋದು ಕಾಯಿಸ್ತಾ ಇರೋದು ಫ್ರೆಂಡ್ಸ್. ಮೊದಲಿಗೇನೆ ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆ, ಸ್ವಲ್ಪ ಹರಳೆಣ್ಣೆ ಸೇರಿಸ್ಕೊಂಡು ಅದರ ಜೊತೆಗೆ ಫಸ್ಟಿಗೆ ಅಲೋವೆರಾ ಅನ್ನೋದು ಸೇರಿಸ್ಕೊಳ್ಳೋಣ. ಮತ್ತು ಬೆಟ್ಟದ ನೆಲ್ಲಿಕಾಯಿ, ಸಣ್ಣದಾದ ಈರುಳ್ಳಿ, ಚಿಕ್ಕ ಈರುಳ್ಳಿ ಅನ್ನೋದು ತೊಗೊಂಡಿದ್ದೀನಿ. ಇಷ್ಟನ್ನು ಸೇರಿಸಿ ಮೊದಲಿಗೆ 1-2 ರಿಂದ 3 ನಿಮಿಷ ಕಾಯಿಸ್ಕೋಬೇಕಾಗುತ್ತೆ. ಹೀಗೆ ತಿರ್ಸ್ಕೊಡ್ತಾ ಇರಿ. ಮೆಂತ್ಯ ಸೇರಿಸ್ಕೊಳ್ಳೋಣ ಮತ್ತು ಬ್ಲ್ಯಾಕ್ ಜೀರಾ ಸೇರಿಸ್ಕೊಳ್ಳೋಣ. ಅದ್ರಾಗೆ ಕರಿಬೇವು, ಬೇವಿನ ಎಲೆ, ಮೆಂತ್ಯ ಸೊಪ್ಪು ಸೇರಿಸೋದ್ರಿಂದ ನಮ್ಮ ಹೇರ್ಸು ಬೇಗ ಬಿಳಿ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ. ನುಗ್ಗೆ ಸೊಪ್ಪು ಮತ್ತು ಲಾವಂಚ ಬೇರು ನೋಡಿ, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿದೆ. ಮತ್ತು ರೋಸ್ಮೇರಿ ಕೊನೆಯದಾಗಿ ಸೇರಿಸ್ಕೊಳ್ಳೋಣ. 2 ವೀಳ್ಯದೆಲೆ ಮತ್ತು ದಾಸವಾಳದ ಎಲೆ, ಹೂವು ಜೊತೆಗೆ ಸೇರಿಸ್ಕೋಬೇಕಾಗುತ್ತೆ. ಇಷ್ಟೇ ಫ್ರೆಂಡ್ಸ್, ನೀಟಾಗಿ ಇಷ್ಟೆಲ್ಲ ಸೇರಿಸ್ಕೊಂಡು ಎಣ್ಣೆ ಅನ್ನೋದು ಕಾಯಿಸ್ಕೊಂಡು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಅನ್ನೋದು ಗ್ರೋತ್ ಬೇಗ ಆಗುತ್ತೆ, ಹೇರ್ ಫಾಲ್ ಅನ್ನೋದು ಕಮ್ಮಿ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.